ಕೃಷ್ಣ 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 ಕೇಳಿ ಕೇಳಿ ನನ್ನ ಕಿವಿ ತೂತು ಬಿದ್ದು ಹೋದವು. ಯಾರು ಈ ಕೃಷ್ಣ? ಹಾಲು ಕುಡಿದು ಓದುವುದರಂತ ಹೀರಿದಂತೆ ಸವಾರಿ ಮಾಡುವ ಈಗ ಬೆಲೆ ನೋಟಿದರೆ ಶಕಟನ ಸೊಂಟಾನೆ ಬರೆದಂತೆ ಅವನ ಕೈಯಲ್ಲಿ ತೃಣಾವರ್ತಾದ ಆಟದ ಬುಗುರಿಯಾಗಿ ಹೋದ. ಸ್ಟಾರ್ಟ್. ಕೃಷ್ಣ 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 ಕೇಳಿ ಕೇಳಿ ನನ್ನ ಕಿವಿ ತೂತು ಬಿದ್ದು ಹೋದವು. ಯಾರು ಈ ಕೃಷ್ಣ? ಹಾಲು ಕುಡಿದು ಹೋದ ಪೂತನೆಯ ರಕ್ತ ಹೀರಿದಂತೆ ಸವಾರಿ ಮಾಡುವಂತ ಬೆನ್ನು ನೋಟಿದರೆ ಶಕಟನ ಸೊಂಟಾನೆ ಮುರಿದಂತೆ ಅವನ ಕೈಯಲ್ಲಿ ತೃಣಾವರ್ತ ಆಟದ ಬುಗುರಿಯಾಗಿ ಹೋದಕ ದೇನಕ ಬೇಲದ ಹಣ್ಣು ಬಡಿಯೋ ಬಡಿಗೆಯಾದ. ಈ ಗೋವರ್ಧನ ಘಟ್ಟ ಎಷ್ಟು ಛತ್ರಿಯಾಗಿ ಹೋದು. ಯಾರು ಈ ಕೃಷ್ಣ? ಈ ಗುಲ್ಲನ ಪೂರನಿಗೆ ಈ ಪಾಠ ಶಕ್ತಿನ ಎಲ್ಲಿಂದ ಬಂತು ಈ ಶಕ್ತಿ? ಯಾರು ಕೊಟ್ರು ಈ ಶಕ್ತಿ? ನಮ್ ಗೂಢಚಾರ್ಯರು ಶೋಧನೆ ಮಾಡ್ತಾರಂತೆ ಒಡೆಯ. ನಮ್ ಗೂಢಚಾರ ಶೋಧನೆ ಮಾಡ್ತಾರಂತೆ ಒಡೆಯ. ಎಷ್ಟು ದಿನ ಅದು ಶೋಧನೆ ಮಾಡೋದು? ಬೆಂಕಿ ಕಾಯ್ದರೆ ತಕ್ಷಣ ಸುಡುತ್ತೆ, ಹಾವು ಕಾಯ್ದರೆ ತಕ್ಷಣ ಕಚ್ಚುತ್ತೆ. ಶೋಧನೆ ಮಾಡ್ತಾರಂತೆ ಶೋಧನೆ. ನಿಮ್ ಮುಖಕ್ಕೆ ಮಂಗಳಾರತಿ ಅತ್ತ. ಮಾಹಿತಿ ಸಂಗ್ರಹ ಕೊನೆ ಹಂತಕ್ಕೆ. ಯಾರು ಕೊನೆ ಹಂತಕ್ಕೆ? ಕೊನೆ ಹಂತಕ್ಕೆ ಬಂದಿದೆ. ಬರ್ಲಿ ಬಿಡಿ, ಬೇಜಾರ್ ಮಾಡ್ಕೋಬೇಡಿ. ನಾನು ಹೇಳ್ತೇನಲ್ಲ, ಇವರೇ ಇಬ್ರು. ಅವರೇ ಒಡೆಯ. ಇವ ದುರ್ವಿಧ, ಇವ ಶೈಲಿಕ. ನಮಸ್ಕಾರ ಅನ್ನದಾತ. ಇದು ನಿಮ್ಮ ಕೈಯಲ್ಲ, ನಿಮ್ಮ ಕಾಲಲ್ಲ, ನಿಮ್ಮ ಎಕ್ಕಡ. ಶಬಾಷ್. ಇದು ಕಾಲಲ್ಲ, ಎಕ್ಕಡನೂ ಅಲ್ಲ, ಯಮಪಾಶ. ತಿಳ್ಕೊಳ್ಳಿ. ಏರ್ಪಡೆಲ್ಲ ಆಗಿದೆಯಾ? ಆಗಿದೆ ಒಡೆಯ. ಸಾಹೇಬ್ರೆ ಬಂದು ಖುದ್ದು ಪರಾಮರ್ಶಿಸಿದ್ದಾರೆ. ಹೌದು ಒಡೆಯ. ಕ್ರೀಡಾಂಗಣಕ್ಕೆ ಇರೋದು ಒಂದೇ ಬಾಗಿಲವಾಡದ ಕಾಮನಿಗೆ ಕಿರುಗತ್ತಿ ಅಲಂಕಾರ. ಬಾಗಿಲವಾಡದ ಕಾಮನಿನ ಮೇಲೆ ರಾಜಗೋಪುರ. ಅದೇನಾದ್ರೂ ತಲೆ ಮೇಲೆ ಬಿತ್ತು ಅಂದ್ರೆ ಶ್ರೀಮದ್ ರಾಮಾಯಣ ಗೋವಿಂದ ಗೋವಿಂದ. ಆದ್ರೆ ಇದು ತಲೆ ಮೇಲೆ ಬೀಳ್ಬೇಕಲ್ಲ. ಬೀಳ್ತೆ. ಇಡೀ ರಚನೆ ಒಂದು ಸಣ್ಣ ಕೀಲಿನ ಮೇಲೆ ನಿಂತಿರ್ತದೆ. ಆ ಕೀಲು ಎಳೆದು ಬಿಟ್ರೆ ಮುಗೀತು. ಹಬ್ಬ, ಒಳ್ಳೆ ರಾಕ್ಷಸ ಕಣ್ರಿ ನೀವು. ಏನ್ ಬುದ್ಧಿ, ಏನ್ ಕತೆ? ಪಿಳ್ಳಮೈ ಕೃಷ್ಣ ಇದೇ ಬಗ್ಗೆ ಇಲ್ದಾನೆ ಬರ್ಬೇಕು. ಬೇರೆ ದಾರಿನೇ ಇಲ್ಲ ಅಂತೀರಿ. ನನ್ ತಲೆ ತಿಂತೀರಿ. ನಿಮ್ಗೆ ತಲೆ ಇದೆ ಏನ್ರಿ? ಸುಮ್ನೆ ಇನ್ನೊಂದು ಬಾಗಿಲು ಇಡಿ. ಇನ್ನೊಂದು ಬಾಗ್ಲ? ಮತ್ತೆ ಎಲ್ರು ಬರೋ ಬಾಗಿಲು ನಾನು ಬರೋಕ್ಕಾಗುತ್ತಾ? ಮತ್ತೆ ಆದ್ರೆ ಒಡೆಯ, ನೀನ್ ಗೋಡೆ ಸರ್ಕಳ ಆಚೆ. ನೀನ್ ಬಾ ಈ ಕಡೆ. ಅಪ್ಪಣೆಯಾಗಬೇಕು ಅನ್ನದಾತ. ನಮ್ಮ ಪಟ್ಟದಾರಿ ಹೇಗಿದೆ ಹೇಳು? ಏನಂತ ಹೆಸರು? ಕೋಲೆಯ ಪೀಡ. ಔಷಧ ಪಥ್ಯ ಎಲ್ಲ ಮಾಡಿದ್ದೀನಿ. ಹಳದಿ ಬಣ್ಣ ನೋಡಿದ್ರೆ ಸಾಕು, ಘೀ ಅಂತ ಮೈ ಮೇಲೆ ಬೀಳುತ್ತೆ. ಮತ್ತೆ ಕೆಲಸ ಆದ್ಮೇಲೆ ಮತ್ತೆ ಹಸಿ ಸುಟ್ಟು ಬಿಡ ಅದನ್ನ. ಬೇರೆ ಇನ್ನೇನಾದ್ರು ದಾನಿ ಮಾಡಿತ್ತು ಮಕ್ಳು ಮರಿ ಇರ್ತಾವೆ ಪಾಪ ಅಲ್ವಾ? ಮತ್ತೆ ನೀವಿನ್ನ ನೋಡಿ ಸ್ವಲ್ಪ ಇರಿ. ಕೊಯ್ಲ ಮೋಟು ಯಾರಿಗೂ ಗೊತ್ತಾಗಬಾರದು. ನಮ್ಮೂರಲ್ಲಿ ಕಂಬಕ್ಕೂ ಕಿವಿ, ಕಿಮ ಕಲ್ಲೆ. ಇದು ಕೈಯಲ್ಲ, ಕಾಲಲ್ಲ, ಯಮಪಾಶ. ಎಕ್ಕಡನೂ ಅಲ್ಲ, ಯಮಪಾಶ. ಬಲೆ ತಮಾಷೆ ಕಣ್ರಿ ನೀವು. ಮಂತ್ರಿ ಇವರ ಮೇಲೆ ಒಂದು ಕಣ್ಣಿಡು. ನೀನು ರಾಜಕೀಯದಲ್ಲಿ ಯಾರು ನಂಬಬಾರದು. ನಿನ್ನನ್ನು ನೀನು ಕೂಡ. ನೀವು ನೋಡ್ತೀರೇನ್ರಿ? ಬಲೆ ತಮಾಷೆ ಕಣ್ರಿ ನೀವು. ಮಂತ್ರಿ ಇವರ ಮೇಲೆ ಒಂದು ಕಣ್ಣಿಡು. ನೀನು ರಾಜಕೀಯದಲ್ಲಿ ಯಾರು ನಂಬಬಾರದು. ನಿನ್ನನ್ನು ನೀನು ಕೂಡ. ಮಂತ್ರಿ ಬಾಯಲ್ಲಿ ಕುಟ್ಕೋ. ಇರ್ಲಿ ಬಿಡಿ. ಏನಿರ್ಬೇಕ್ರಿ? ಮಂಡ್ಯಲ್ಲಿ ಕೊಂಚ ಮಾಂಸ ಇರ್ಬೇಕು. ನೀವು ನೋಡ್ತೀರೇನ್ರಿ? ನೋಡಿದೆ ಒಡೆಯ. ಹೇಗಿದ್ದಾನೆ ಆ ಫಟಿಂಗ? ಏನಂದ್ರೆ ಒಡೆಯ? ಹೇಗಿದ್ದಾನೆ ಆ ಫಟಿಂಗ? ಇದ್ದಾನೆ ಒಡೆಯ. ಇದ್ದಾನೆ ಗೊತ್ತು. ಯಾರಂಗೆ ಇದ್ದಾನೆ ಅವ? ತಾವು ಹೇಳೋದು ತಮಗೆ ತಿಳಿಲಿಲ್ಲ ಅಲ್ವಾ? ನೀವು ಆ ಹುಡುಗನ ಹತ್ತಿರದಿಂದ ನೋಡಿದ್ದೀರೇನ್ರಿ? ನೋಡಿದೆ ಒಡೆಯ. ಅವನು ನಮ್ಮ ದೇವಕಿ ಮಗ ಅನ್ಸುತ್ತೆ ನಿಮ್ಗೆ? ಕಣ್ಣು, ಮೂಗು, ಗದ್ದ, ತುಟಿ ಏನಾದ್ರು ಹೋಲಿಕೆ ಇದೆಯಾ? ಹೊಟ್ಟೆಲಿ ಹುಟ್ಟಿದ ಮೇಲೆ ದೇವಕಿ ತರ ಅಥವಾ ವಸುದೇವರ ತರ ಹೊಟ್ಟೆಲಿ ಹುಟ್ಟಿದ ಮೇಲೆ ಏನಾದ್ರು ಹೋಲಿಕೆ ಇರ್ಬೇಕಲ್ಲ. ನನ್ನೇ ನೋಡಿ, ಈ ಕೈ ಬರಡಿ ಎಲ್ಲ ನಮ್ಮ ಅಪ್ಪರದೇ, ಕೈ ಮಾತ್ರ ನಂದು. ವಸುದೇವನ ತರ ದೇವಕಿಯ ತರ ಏನು ಹೋಲಿಕೆ ಇರಲಿಲ್ಲ, ಕೈ ಮಾತ್ರ. ಅವ್ರು ನಮ್ಮ ದೇವಕಿ ಮಗ ಅನ್ಸುತ್ತಾ ನಿಮ್ಗೆ? ಕಣ್ಣು, ಮೂಗು, ತುಟಿ, ಗದ್ದ ಏನಾದ್ರು ಹೋಲಿಕೆ ಇದೆಯಾ? ವಸುದೇವರ ತರ ಅಥವಾ ದೇವಕಿ ತರ ಹೊಟ್ಟೆಲಿ ಹುಟ್ಟಿದ ಮೇಲೆ ಏನಾದ್ರೂ ಹೋಲಿಕೆ ಇರ್ಬೇಕಲ್ಲ. ನನ್ನೇ ನೋಡಿ, ಈ ಕೈ ಬರಡಿ ಎಲ್ಲ ನಮ್ಮ ಅಪ್ಪರದೇ, ಕೈ ಮಾತ್ರ ನಂದು. ವಸುದೇವನ ತರ ದೇವಕಿ ತರ ಏನು ಹೋಲಿಕೆ ಇರಲಿಲ್ಲ, ಕೈ ಮಾತ್ರ. ಕೈ ಮಾತ್ರ ಹೀಗೆ ಕಾಣ. ಎಲ್ಲ ಇಲ್ಲ ಮಕ್ಕಳು ಸುಂದರಭಾವನ ಓದ್ತಾವೇನ್ರಿ? ದೃಶ್ಯ 2. ಆ ಕ್ರೂರ ಹೇಳಿದ ಎದ್ದ ಬೆಳೆದರೆ ಮಕ್ಕಳು ಅಂತ
16 ವರ್ಷ ಆಯಿತು ಕೃಷ್ಣನ ನೋಡಿ. ಅವನಿನ್ನೂ ನನ್ನ ಕಣ್ಣಲ್ಲಿ ಎಳೆ ಗೂಸೆ. ಲೋಕದ ಎಲ್ಲಾ ಮಕ್ಕಳು ಅಪ್ಪ ಅಮ್ಮನ ಕಣ್ಣೆದುರು ದಿನ ದಿನ ಚೂರು ಚೂರು ಬೆಳೀತಾರೆ. ಮಕ್ಕಳು ಬೆಳೆಯೋದು ನೋಡು ಅಪ್ಪ ಅಮ್ಮಂದಿರ ಪುಣ್ಯವೇ ಪುಣ್ಯ. ಮಕ್ಕಳನ್ನು ಆಡಿಸಲಿಲ್ಲ, ಆರೈಕೆ ಮಾಡಲಿಲ್ಲ, ತೂಗಲಿಲ್ಲ, ಜೋಗಳ ಆಡಲಿಲ್ಲ. ಬಡಿ ನೋಡಿ ಯಾರೋ ಬಂದ ಆಗಿದೆ. ಓಹೋ ಮಹಾರಾಜ, ಬಾ ಬಾ. ನಿದ್ದೆ ಬಂದ ಬಾವ. ಬರ್ದೇ ಬಿಡುತ್ತೆ. ಅರಸನ ಅಂಕಿ ಇಲ್ಲ, ದೇವದ ಕಾಟ ಇಲ್ಲ. ಬಾ ಕೂತುಕೋ. ಶಬಾಷ್, ಮೊದಲಿಂದಲೂ ಅಷ್ಟೇ ತಮಾಷೆ ನೀನು. ನನಗಂತೂ ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ. ರಾಜ್ಯಕಾರನೇ ಆಗಿ 10 ಜನ ಮಧ್ಯೆ ಕೂತಾಗ ಜೋಲಿ, ಏಕಾಂಗಿ ಇದ್ದಾಗ ಒತ್ತಿದರು ಹುಚ್ಚದ ರೆಪ್ಪೆ. ಮೊದಲಿಂದಲೂ ಅಷ್ಟೇ ತಮಾಷೆ ನೀನು. ದೇವಕ್ಕೆ ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು. ಹಾಲೆಲ್ಲ ಕುಡಿಯೋರು ನಾವು. ನಮಗೆ ಹಾಲು ಇಡಿಸಲ್ಲ. ಕ್ಷೀರ ಸಾಗರ ಮತ್ತೆ ಮತಾದ ಕತೆ ಗೊತ್ತಲ್ಲ ನಿಮ್ಗೆ. ನಮಗೆ ಬೇಡ ದೇವಕ್ಕೆ, ಆಗುದಿಲ್ಲ, ಏನ್ ಬೇಡ. ಸ್ವಲ್ಪ ಮಾತಾಡಿ ಹೋಗೋಣ ಅಂತ ಬಂದೆ. ನಿನ್ನ ಕುಂಬಳ ನಿನ್ನ ಹುಡುಗೋಲು, ಮಾತಾಡು ಮಹಾರಾಜ. ನೋಡಿದ್ಯಾ ಇನ್ನೂ ನನ್ನ ಮೇಲೆ ಅಸದ್ಭಾವನ. ನನ್ನ ತಂಗಿ ಮೇಲೆ ನನಗೆ ಪ್ರೀತಿ ಇಲ್ಲ ಅನ್ಕೊಂಡಿದ್ಯಾ? ಸಂಕುಲಿಗೆ ಹಾಕ್ಸಿದ್ರಿ ನಿಜ, ಆದ್ರೆ 100ಕ್ಕೆ 100 ಅಪರಂಜಿ ಇದು. ಕೊರಡಿಗೆ 3 ಕೈಗೆ 2 ಕಾಗೆ 1 ಎಲ್ಲ ಚಿನ್ನತೆ. 25 ವರ್ಷ ಆಯ್ತಲ್ಲ ಮಾಡ್ತಿ. ಸ್ವಲ್ಪ ನಾನು ಕಪ್ಪಾಗಿದೆಯಾ? ಇದು ಪ್ರೀತಿ ಅಂದ್ರೆ? ಇರ್ಲಿ ಬಿಡಿ ಬಾವ, ನಿಮಗೆ ಒಂದು ವಿಶೇಷ ಸುದ್ದಿ ಹೇಳ್ಬೇಕು. ಇವತ್ತು ಮಥುರಾ ನಗರದಲ್ಲಿ ದುರ್ಯಾರ್ಕ ಮಹೋತ್ಸವ. ಈ ದೇಶದ ಎಲ್ಲಾ ಕಡೆಯಿಂದ ಸಾಧಕರು ಬರ್ತಿದ್ದಾರೆ. ರಾಜನ ಮುಂದೆ ತಮ್ಮ ಶಕ್ತಿ ತೋರಿಸಲು ಮಥುರಾವಿನ ಪ್ರಶಸ್ತಿ ಗೆಲ್ಲಬೇಕು. ಏನ್ ಹುಚ್ಚು ಈ ಹುಡುಗರದು. ಇವತ್ತ ಬಿಲ್ಲಪ್ಪ ಯಾಕೆ ಗೊತ್ತಿಲ್ಲ ನಿಮ್ಗೆ? ನೀವು ಅದೃಷ್ಟವಂತರು. ಹೊತ್ತಿಗೆ ಊಟ, ಹೊತ್ತಿಗೆ ನಿದ್ದೆ. ನಿಮ್ಗೆ ಏನು ಗೊತ್ತಾಗಲ್ಲ. 4 ಗೋಡೆಗಳ ಮಧ್ಯೆ ನಿಮ್ದೇ ಒಂದು ಪ್ರಪಂಚ. ಒಂದು ನೊಣ ಕೂಡ ಒಳಗೆ ಬರೋ ಆಗಿಲ್ಲ, ಒಂದು ನೊಣ ಕೂಡ ಒಳಗೆ ಹೋಗೋ ಆಗಿಲ್ಲ. ಆದ್ರೂ ಮುಪ್ಪು ಸೆರೆಮನೆ ಒಳಗೆ ಬಂದೇ ಬಿಟ್ಟು. ನೆಮ್ಮದಿ ಸೆರೆಮನೆಯಿಂದ ಹೊರಗೆ. ಆದ್ರೂ ದೇವಕಿ, ನೀವು ಬಂಧನದಲ್ಲಿದ್ದು ಸ್ವತಂತ್ರರು, ನಾವು ಬಯಲಲ್ಲಿದ್ದು ಬಂದಿಗಳು. ಎಲ್ಲಿ ಹೋದ್ರು ಆ ಅಂಗರಕ್ಷಕರ ಪೀಡೆ. ನಿಶ್ಚಿಂತವಾಗಿ ಊಟ ಮಾಡುವಾಗಿಲ್ಲ, ನಿಶ್ಚಿಂತವಾಗಿ ನಿದ್ದೆ ಮಾಡುವಾಗಿಲ್ಲ. ಕಣ್ಣು ಮುಚ್ಚಿದ್ರೆ ಸಾಕು, ತಕಪಕ ಅಂತ ನಾನು ಕೊಂದ ಎಲ್ಲ ಮಕ್ಕಳು ನನ್ನ ಕಣ್ಣು ಮುಂದೆ ಬರ್ತಾವೆ. 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಅದೆಷ್ಟೋ ಮಕ್ಕಳನ್ನು ಕೊಲ್ಲಿಸಿದೆ. ದೇವಕಿ ಹೊಟ್ಟೆಯಲ್ಲಿ ಹುಟ್ಟು 8ನೇ ಮಗ ಅಷ್ಟಮ ಪುತ್ರ ನನ್ನನ್ನು ಕೊಲ್ಲಬೇಕು. ಆದ್ರೆ ನಿನ್ನ 8ನೇ ಮಗ ಪುತ್ರ ಅಲ್ಲ, ಪುತ್ರಿ. ದೇವಕಿ ಬೆನ್ನಿಗೆ ಬಿದ್ದ ಅಣ್ಣನಿಗಿಂತ ನಿನಗೆ ಹೊಟ್ಟೆಯಲ್ಲಿ ಹುಟ್ಟಿದ ಕೂಸು ದೊಡ್ಡದ? ದಯವಿಟ್ಟು ಹೊಟ್ಟೆಯಲ್ಲಿ ಹುಟ್ಟಿದ ಮಗುನ ಹೆಚ್ಚ. ದಯವಿಟ್ಟು ದೇವಕಿ, ನಿನ್ನ 8ನೇ ಮಗುವನ್ನ ಎಲ್ಲಿ ಬಿಚ್ಚಿಟ್ಟಿದ್ದಿ? ನನಗೆ ರಾಜ್ಯ ಬೇಡ, ಕೋಶ ಬೇಡ, ಪಟ್ಟ ಬೇಡ, ಪೊಗಡೆ ಬೇಡ, ಎಲ್ಲ ನಿನ್ನ ಗಂಡನಿಗೆ ಕೊಡ್ತೀನಿ. ಹೇಳು, ನಿನ್ನ ಮಗುವನ್ನ ಎಲ್ಲಿ ಬಿಚ್ಚಿಟ್ಟಿದ್ದಿ? ಹೇಳು, ಎಲ್ಲಿ ಬಿಚ್ಚಿಟ್ಟಿದ್ದಿ? ನಾನು ನಿಜ ಹೇಳಿದೆ, ನೀನು ನಂಬಲ್ಲ. ದೇವಕಿ, ನೀನು ಹೇಳು, ನಿನ್ನ ಮಾತು ನಂಬ್ತೀನಿ ನಾನು. ಹೇಳು. ಬಚ್ಚಿಟ್ಟಿದ್ದೆ ನಿಜ. 9 ತಿಂಗಳು ಇಲ್ಲಿ ಬಚ್ಚಿಟ್ಟಿದ್ದೆ ಮಗುನ್ನ. ಮತ್ತೆ ಅದೇ ಪೊಗಡೆ. 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಅದೆಷ್ಟೋ ಮಕ್ಕಳನ್ನು ಕೊಲ್ಲಿಸಿದೆ. ಆದ್ರೆ ಒಂದು ಮಗುವನ್ನು ಮಾತ್ರ ಕೊಲ್ಲಲಿಕ್ಕೆ ಆಗಲಿಲ್ಲ. ಅವನೇ ಈ ಗೋಕುಲದ ಹುಡುಗ ಪಿಳ್ಳಂಗೋಯಿ ಕೃಷ್ಣ. ಕೊಲ್ಲಲಿಕ್ಕೆ ಬಂದವನ್ನೆಲ್ಲ ಅವನೇ ಕೊಂದು ಬಿಟ್ಟ. ಈ ಕೃಷ್ಣ ತಂದೆ ನಂದ. ನಿನ್ನ ಗಂಡನ ಬಾಲ್ಯ ಸ್ನೇಹಿತ, ಪರಮಾತ್ಮ, ಪ್ರಾಣ ಮಿತ್ರ. ನಿನ್ನ ಮೊದಲೆಂಟಕ್ಕೆ ರೋಹಿಣಿ, ಅವಳ ಪಿಳ್ಳೆ ಬಲರಾಮ ನಂದನ ಮನೆಯಲ್ಲೇ ಇರೋದು. ಅರಮನೆ ಕವಳಕ್ಕೆ ಕತ್ರಿ ಹಾಕೋದು ಬೇಡ ಅಂತ ಸುಮ್ಮನೆ ಇದ್ಕೊಳ್ಳೆ. ಆದ್ರೆ ಈಗ ನೋಡಿದ್ರೆ ನೀವೆಲ್ಲರೂ ಕೂಡಿ ಏನೋ ಮಸ್ತತ್ತು ಮಾಡ್ತಾಯೋ ಆಗಿದೆ. ನಂದನ ತಂದೆ, ನಿನ್ನ ಮಗನೇ ದೇವ ಕೃಷ್ಣ ನಂದನ ಮನೆಯಲ್ಲೇ ಇರೋದು. ನಿನ್ನ ಮಗನೇ ಇರ್ಬೇಕೇನು? ನಿನ್ನ ಮಗನೇ ಅವನು ಅಂದ್ರೆ ನನ್ನ ಸೋದರಳಿಯ. ಸುಳ್ಳು. ಕೃಷ್ಣ ನನ್ನ ಮಗ ಏಕೆ ಆದನು? ಕೃಷ್ಣ ನಂದನ ಮಗ, ಕೃಷ್ಣ ಯಶೋದೆಯ ಮಗ, ಕೃಷ್ಣ ನಂದನ ಮಗ, ಕೃಷ್ಣ ಯಶೋದೆಯ ಮಗ. ನನ್ನ ಮಗ ಅಲ್ಲವನು. ನಿನ್ನ ಮಗ ಅಲ್ಲ ಅವನು. ಸರಿ, ಮತ್ತೆ ಅವನನ್ನ ಕೊಂದ್ರೆ ನಿನಗೆ ಬೇಜಾರಿಲ್ಲ ಅಲ್ವಾ?